ಶುರು ಮಾಡ್ಕೋ. ಮತ್ತೇನಾ? ಏಯ್ ಆಯ್ತು. ಏಯ್ ಸತ್ಯ ಹೇಳ್ತೀನಿ ಕೇಳು. ಫ್ರೆಂಡ್ಸ್ ಜಾಸ್ತಿ ಇದ್ರೆ ಸೋಮಾರಿಗಳಾಗ್ತೀವಿ, ಅದೇ ಶತ್ರುಗಳಿದ್ರೆ ಅಲರ್ಟ್ ಆಗಿರ್ತೀವಿ. ನಾ ಯಾರ್ ಕಳ್ಸಿದ್ನ ಅವನ್ಗೆ ಹೋಗಿ ಹೇಳು. ನನ್ನ ಟಚ್ ಮಾಡ್ಬೇಕು ಅನ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ, ನನ್ನ ಟಚ್ ಮಾಡ್ಬೋದು ಅನ್ಕೊಳ್ಳೋದಿದ್ಯಲ್ಲ ತಪ್ಪು, ತುಂಬಾ ದೊಡ್ಡ ತಪ್ಪು. ಜಾಲಿ ಜಾಲಿ ಜಾಲಿ. ಬಾಸ್ ನನ್ಗೊಂದು ಡೌಟು, ಸಿಟಿಯಲ್ಲಿ ಪಾಳು ಬಿದ್ದ ಮನಿ ಬಹಳಷ್ಟು ಅದಾವ. ಸಿಟಿ ಬಿಟ್ಟು ಹೊರಗಡೆ ಬಂದ್ರ ಒಳ್ಳೊಳ್ಳೆ ಫಾರ್ಮ್ ಹೌಸ್ ಅದಾವ. ಅದನ್ನೆಲ್ಲ ಬಿಟ್ಟು ನಾವು ಇಲ್ಲೇ ಬಂದಿದ್ದೀವಿ. ಶಿಷ್ಯ, ಕಿಡ್ನಾಪ್ ಕೇಸ್ ರಿಜಿಸ್ಟರ್ ಆದ್ರೆ ಪೊಲೀಸರು ಹುಡುಕೋದು ಪಾಳಬಿದ್ದ ಮನೆಯಲ್ಲಿ, ಫಾರಂ ಹೌಸ್ ಅಲ್ಲಿ, ಗೋಡನ್ ಅಲ್ಲಿ. ಆದ್ರೆ ನಾವ್ ಈ ಚಿಲ್ಟರ್ನ ಎಲ್ಲಿ ಕರ್ಕೊಂಡ್ ಬಂದಿದೀವಿ? ಅವ್ರ ಮನೆ ಹತ್ರ ಇರುವ ಹನುಮಂತನ ದೇವಸ್ಥಾನದ ಗುಡಿ ಹಿಂಭಾಗದಲ್ಲಿ. ಅವ್ರ ಅಪ್ಪನ ಹಣೆ ಯಾರಿಗೂ ಸಿಗಲ್ಲ. ನಾವು ಅವ್ರನ್ನ ನಾವು ಇಲ್ಲಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ನೀವು ಅದು ಹೇಗೆ ಕರೆಕ್ಟಾಗಿ ಇಲ್ಲಿಗೆ ಕರ್ಕೊಂಡ್ಬಂದ್ರಿ? ಹೆಚ್ಚಮ್ಮ, ವಿಠಲ್ ಅವ್ರ ಮಗ ವಿಡಿಯೋ ತೋರಿಸಿದ್ದೀನಲ್ಲ, ಅದರಲ್ಲಿ ಕಾರ್ ನಂಬರ್ ರೆಕಾರ್ಡ್ ಆಯ್ತಿತ್ತು. ಆ ನಂಬರ್ನ ನಾನು ಡಿಪಾರ್ಟ್ಮೆಂಟಿಗೆ ಕಳಿಸಿದೆ. ಅವರು ಈ ಕಾರ್ ಎಲ್ಲೆಲ್ಲ ಟ್ರಾವೆಲ್ ಆಯಿತು ಅಂದೇಳಿ ಲೊಕೇಶನ್ ಟ್ರೇಸ್ ಮಾಡಿ ಆ ಲೊಕೇಶನ್ ನಾನು ಕಳಿಸರು. ಹಾಗಾಗಿ ನಾನು ಇಲ್ಲಿಗೆ ಕರ್ಕೊಬಂದೆ. ರೀ ಕಾಶ್ ಅವರೇ, ಡಿಪಾರ್ಟ್ಮೆಂಟು ಅಂದರೆ ನೀವೊಬ್ಬರೇ ಅಂತ ಫೀಲಿಂಗಾ ನಿಮಗೆ? ಫೋರ್ಸ್ ಬರಲ್ವಾ? ಬತ್ತಿತ್ತು ಮರ್ರೆ, ಇನ್ನೇನು ಬದತ್ತ ಬಂದ್ರು ಕೂಡಲೇ ನಾವು ಸ್ಕಂದನ್ ಬಿಡ್ಸ್ಕೊಂಬ. ಬಾಸ್ ನಾಳೆ ಅವ್ರು ಬರ್ತಾರೆ, ಮಕ್ಕಳನ್ನ ನಮ್ಗೆ ಒಪ್ಪಿಸ್ತಾರೆ. ಇವನ್ ಪಾಡಿಗೆ ಇವ್ನು ಬಿಡೋಣ, ಬಂದಿರ ಮಕ್ಕಳನ್ನ ಮಾರಿ ಲಕ್ಷ ಲಕ್ಷ ಎಣಿಸ್ತೀವಿ ಅಲ್ವಾ? ಏಯ್, ಹುಡುಗನ ಬಿಟ್ಟು ಬಿಡಕ್ಕೆ ನನಗೇನು ಹುಚ್ಚನಾಯಿ ಕಡ್ದಿದ್ಯೇನಾ? ಆ ಮಕ್ಳ ಜೊತೆ ಇವನು ಮಾರಿದ್ರೆ ಬರೋ ದುಡ್ಡು ಬರಲ್ವಾ? ನಾನು ಯಾಕೋ ಲಾಸ್ ಮಾಡ್ಕೊಳ್ಳಿ? ಅಂಕಲ್ ಪ್ಲೀಸ್ ನನ್ನ ಬಿಟ್ಬಿಡಿ ಅಂಕಲ್. ಮನೆಗೆ ಲೇಟ್ ಆಗಿ ಹೋದ್ರೆ ಅಪ್ಪ ಅಮ್ಮ ಬೈತಾರೆ ಅಂಕಲ್. ಅಪ್ಪ ಅಮ್ಮ ಬೈತಾರೆ ಅಂತ ಅದೆಷ್ಟು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾನೆ ನೋಡ್ರಿ. ಎಷ್ಟೇ ಆಗಲಿ ನನ್ನ ಮಗ ಅಲ್ವಾ? ಅದೆಂಥ ಸಂದರ್ಭ ಬಂದರೂ ಪ್ರಾಮಾಣಿಕತೆ ಮಾತ್ರ ಬಿಡಲ್ಲ. ಕಾಶ್ ಅವರೇ, ಇನ್ನು ನನ್ನಿಂದ ತಡೆಯೋಕ್ಕಾಗಲ್ಲ. ಆ್ಯಕ್ಷನ್ ಅಂತ ಬಂದರೆ ಇಂಥ 1000 ವಿಲನ್ಗಳು ಬರಲಿ, ಎಲ್ಲರನ್ನೂ ಬಡಿಯೋ ತಾಕತ್ತು ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗಿದೆ. ಬೇಗ ಕರೆಸ್ರಿ, ಫೋನ್ ಮಾಡಿ. ಪತ್ರ ಮರ್ರೆ, ಹಂಗಲ್ಲ ಅರ್ಜೆಂಟ್ ಮಾಡೋಕೆ ಆಗ್ತಿಲ್ಲ. ಸುಮ್ಮನೆ ಕಡೆ ನೀವು ಗುರು ಹೊಟ್ಟೆ ಹಸ್ತಾ ಇದೆ, ತಿನ್ನಕ್ಕೆ ಏನ್ ತರಲಿ? ನಂಗೊಂದು ಪನ್ನೀರ್ ರೋಲು. ಚೆನ್ನಾಗಿರ್ತಾ? ಹ್ಞೂ ಶಿಷ್ಯ, ನನ್ಗೊಂದು ನಿನ್ಗೊಂದು ತಗೊಂಬರ. ನಂಗೆ ಏಯ್, ನೀನು ಹೋಗಕ್ ಮುಂಚೆ ಇವನು ಬಾಯಿಗೆ ಬಟ್ಟೆ ತುರ್ಕಿ ಕೈ ಕಾಲು ಕಟ್ಟು ಆಮೇಲೆ ತಗೊಂಬ ಹೋಗ. ಅಮ್ಮ. ಅಯ್ಯೋ ಏನಾಗ್ತದೆ ಇಲ್ಲಿ? ಕಾಶಿವ್ರೆ ಯಾಕೋ ತುಂಬ ಭಯ ಆಗ್ತದೆ. ಗಿರ್ಜಮ್ಮ, ಹೆದರ್ಕೊಂಡ್ಬೇಡಿ ಮರ್ರೆ, ಕಂದ ಸೇಫಾಗಿ ವಾಪಸ್ ಬತ್ತ. ಇನ್ನೇನು ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾ ಇದ್ರು. ಆಗ್ಲಿಂದ ಬರ್ತಾರೆ ಅಂತ ಹೇಳ್ತಾನೆ ಇದ್ದೀರಾ? ಏನು ನಡ್ಕೊಂಡು ಬರ್ತಾ ಇದ್ದಾರೇನ್ರಿ? ಬತ್ರ ಮರ್ರೆ, ಬತ್ರ. ಯಾರೋ ಬರ್ತಾರೆ ಅಂತ ಕಾಯ್ಕೊಂಡಿರಕ್ಕಾಗಲ್ಲ. ಕಂದನ್ನ ನಾವೇ ಕಾಪಾಡಬೇಕು. ನಿಜ ಅಕ್ಕ, ಪೊಲೀಸರು ಬಂದು ಕಳ್ಳರನ್ನ ಹೇಳ್ಕೊಂಡು ಹೋಗ್ಲಿ, ನಮ್ಮ ಮಗನ ನಾವೇ ಕಾಪಾಡೋಣ. ನಡಿ. ಅಯ್ಯೋ, ಏ ಕಾಶ್ ಅವರೇ, ಒಬ್ಬಳು ಝಾನ್ಸಿ ರಾಣಿ, ಇನ್ನೊಬ್ಬಳು ಒನಕೆ ಒಬ್ಬವ. ನಾವು ಹೋಗ್ಲಿಲ್ಲ ಅಂದರೆ ನಮ್ಮ ಬಗ್ಗೆ ಜನ ತಪ್ಪಾಗಿ ತಿಳ್ಕೊತಾರೆ. ನಡೀರಿ, ಬನ್ನಿ ಹೋಗ್ತಾ. ಏ ಹೋಗ್ರಿ. ಹಿತ್ತಲಕ ತಿರುಗ್ಬೇಡ ಮಾವ, ಬಲು ನಾಚಿಕೆ ಆಗುತ್ತೈತಿ. ಅಲ್ಲೇ ಡೈಲಾಗ್ ಹೇಳು ಅಂದ್ರೆ ಹೇಳಕ್ಕಾಗ್ಲಿಲ್ಲ, ಈಗ ಹಾಡು ಹೇಳ್ತಾ ಇದ್ದಾನ? ಅದು ಬೋರ್ ಆಗ್ತಿತ್ತು ಅಂತ ಹಾಡ್ತಿದ್ದೆ ಅಷ್ಟೇ. ಹಾಗಾದ್ರೆ ಹಾಡು. ಬರ್ರಿ.
ಸ್ಕಂದ ಯಾರು ಒಂದ್ ಹೆಜ್ಜೆ ಮುಂದಿಟ್ರೆ ನಿಮ್ ಮಗನ ಕತೆ ಕಥಾ ನಿನ್ನ ತಮ್ಮ ಅಂತೀನಿ, ದಯವಿಟ್ಟು ನನ್ನ ಮಗನಿಗೆ ಏನು ಮಾಡಬೇಡ. ನೋಡು, ನಾವು ಸಂಸ್ಕಾರವಂತರು, ಬ್ಲಡ್ ಎಲ್ಲ ನೋಡಿದ್ರೆ ತಲೆ ತಿರುಗಿ ಬಿದ್ದೋಗ್ಬಿಡ್ತೀವಿ. ನೋಡು, ನಿನ್ನ ಕೈ ಮುಗಿತೀನಿ, ದಯವಿಟ್ಟು ನನ್ನ ಮಗನ ಬಿಟ್ಬಿಡು. ಈ ಕಣಿ ಮರ್ರೆ, ನಾನು ಯೂನಿಫಾರ್ಮ್ ಹಾಕಿರ್ಬೋದು, ಆದರೆ ನಂದೊಂಥರ ಹೆಂಗರಳಿದ್ದಂಗೆ. ಮಕ್ಳಿಗೆ ಚಾಕು ತೋರಿಸ್ರೆ ಹೆದರಿಕೆ ಆಯ್ತು. ದಯವಿಟ್ಟು ಅವನಿಗೆ ಎಂಥದ್ದು ಮಾಡಬೇಡಿ. ದಯವಿಟ್ಟು ನಿಮ್ಗೆ ಎಂತ ಬೇಕು ಕೇಳಿ, ಅದೆಲ್ಲ ನಾನು ಕೊಡ್ತೆ. ಆದರೆ ಹುಡುಗನ ಬಿಟ್ಬಿಡಿ. ಬಿಡಬೇಕ ಬಿಡೋದಕ್ಕೇನೋ ಇಷ್ಟೆಲ್ಲ ನಾವು ಮಾಡಿರೋದು. ಆಡಿರೋ ಪ್ಲಾನ್ ಇಂತ ಮುಂಚೆ ಬಂದು ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡಿ ಈಗ ಬಿಡಬೇಕು ಅಂತೀರಾ? ಬಡೇ ಹುಡುಗನ್ ನಾವು ಬಿಡಬೇಕು ಅಂದ್ರೆ ಒಂದೇ ದಾರಿ, ನಿಮ್ಮ ಸಮ್ಮರ್ ಕ್ಯಾಂಪಲ್ಲಿರೋ ಮಕ್ಕಳನ್ನೆಲ್ಲ ಇಲ್ಲಿ ಕರ್ಕೊಂಬಂದು ಬಿಡಿ, ಆಮೇಲೆ ಇವನನ್ನು ಕರ್ಕೊಂಡೋಗಿ. ಇಲ್ಲ ಅಂದ್ರೆ ನಿಮ್ಮ ಮಗನ ಕತೆ ಕಚ. ನಿಮ್ಮನ್ನ ದೇವತಾ ಮನುಷ್ಯ ಅನ್ಕೊಂಡಿದ್ದಕ್ಕೆ ನಮ್ಮನ್ನ ಈ ಸಮಸ್ಯೆಗೆ ತಂದು ನಿಲ್ಸಿದ್ದೀರಾ. ನಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಬರುತ್ತೆ, ಅದನ್ನ ನಿಮಗೆ ಕೊಟ್ಬಿಡ್ತೀವಿ. ಅದು ಸಲ್ಲಿಲ್ಲ ಅಂದ್ರೆ ಸೊಸೈಟಿಯಲ್ಲಿ ನಮಗೆ ದೋಸೆ ಇಡ್ಲಿ ಮಾಡೋದಕ್ಕೆ ಅಕ್ಕಿ ಕೊಡ್ತಾರೆ, ಅದನ್ನು ನಿಮಗೆ ಕೊಟ್ಬಿಡ್ತೀವಿ. ದಯವಿಟ್ಟು ಬಿಟ್ಬಿಡಿ ಸರ್. ಗೌರಿ, BPL ಕಾರ್ಡ್ನ ವಾಪಸ್ ಕೊಟ್ಬಿಟ್ಟಿದ್ದೀವಲ್ಲ, ಸೊಸೈಟಿಯಲ್ಲಿ ಅಕ್ಕಿ ಕೊಡಲ್ಲ. ಹೌದಲ್ವಾ? ನೋಡಿ, ಮಂಜಣ್ಣನ ಅಂಗಡಿಲಿ 10 kg ತೊಗರಿ ಬೇಳೆ ಕೊಡು. ಕಿ ಬೆಳೆ ನಾನೇನು ತಿರುಪಿ ಹತ್ತಕ್ಕೆ ಬಂದಿದ್ದೀವ ಇಲ್ಲಿ? ಶಿಷ್ಯ, ಇದಕ್ಕೆಲ್ಲ ಬಗ್ಗೋದಿಲ್ಲ. ಮಗನ ಬಿಸಿ ಮುಟ್ಸಿದ್ರೆ ಸಮ್ಮರ್ ಕ್ಯಾಂಪಲ್ಲಿರೋ ಮಕ್ಕಳೆಲ್ಲ ಅವರೇ ಕರ್ಕೊಂಬಂದು ಬಿಡ್ತಾರೆ. ನಡಿಯ ಕರ್ಕೊಂಡು ನಡಿಯ ನಡಿಯ. ಅಯ್ಯೋ ಅಮ್ಮ, ಶಿಷ್ಯ ಏಯ್, ಸಾಕು ನಿಲ್ಸ್ರೋ, ಸಾಕು ನಿಲ್ಸ್ರೋ. ಏಯ್, ನಿನಗೆ ಕಣ ಹೇಳಿದ್ದು, ಸಾಕು ನಿಲ್ಸೋ. ಏಯ್, ನಿಲ್ಸೋ ಅಂತ ಹೇಳಿದ್ನಲ್ಲೋ. ಬಿಟ್ಟಲ್ಲ ಮಗನೇ, ಸಾಕ್ಬಿಡು. ನೋಡಿದ್ರ ಕಾಶಿ ಅವರೇ, ಈ ಮಕ್ಕಳನ್ನ ಒತ್ತೆ ಇಟ್ಟು ನನ್ನ ಮಗನ ಬಿಡಿಸ್ಕೊ ಅಂತ ಇವನು ಹೇಳಿದ್ದ. ಆದರೆ ಈಗ ಈ ಮಕ್ಕಳೇ ನಮ್ಮ ಮಗನ್ನ ಕಾಪಾಡಿದ್ರು. ಮೊದಲು ಇವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗೋಣ. ಕಿರಿ, ನೀವು ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೋಗಿ ಬಿಡ್ರಪ್ಪ. ಐ ನಡಿ, ನಡಿ, ನಡಿ. ಗಿರಿ, ಅಳ್ತಾ ಇದೆಯಾ? ಆಗೋಗಿರೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಅದರಿಂದ ಏನೂ ಪ್ರಯೋಜನ ಇಲ್ಲ. ಸಾರಿ ರೀ, ಎಲ್ಲ ನನ್ನಿಂದಾನೇ ಆಗಿದ್ದು. ಪ್ರತಿ ಸಲ ಈ ಮನೆಗೇನಾದ್ರೂ ಒಳ್ಳೇದಾಗ್ಲಿ ಅಂತ ಬಿಸ್ನೆಸ್ ಮಾಡೋಣ ಅಂತ ಶುರು ಮಾಡ್ತೀನಿ, ಆದ್ರೆ ಎಲ್ಲ ಉಲ್ಟಾ ಆಗ್ಬಿಡುತ್ತೆ. ಹೋಗ್ಲಿ ಬಿಡು, ನಮ್ಮ ಹಣೆ ಬರ ಅನ್ಕೊಂಡು ಸುಮ್ಮನೆ ಆದ್ರೆ ಆಯ್ತು. ಹಿರಿಯರು ಹೇಳ್ತಾರಲ್ಲ, ಕೊಡ್ಲಿಲ್ ಹೋಗೋದು ಉಗುರಲ್ಲಿ ಹೋಯ್ತು ಅಂತ. ಹಾಗೆ ಸ್ಕಂದ ಸೇಫಾಗಿ ಮನೆಗೆ ಬಂದ ಅಲ್ವಾ, ಏನು ಸಮಸ್ಯೆ ಆಗ್ಲಿಲ್ಲ ಅಲ್ವಾ, ಅದಕ್ಕೆ ಖುಷಿ ಪಡೋ. ಆದ್ರೂ 50,000 ಲಾಭ ಬರುತ್ತೆ ಅನ್ಕೊಂಡ್ವಿ, 1 ರೂಪಾಯಿನೂ ಬರ್ಲಿಲ್ಲ. ಲಾಭ ಬರ್ಲಿಲ್ಲ ಸರಿ, ಲಾಸ್ ಏನಾಗಿಲ್ವಲ್ಲ, ಬಿಡು. ಮತ್ತೆ ಆಗಿದೆ. ಹೇಗೆ? ಅದೇ 10,000 ರೂಪಾಯಿ ಬಂಡವಾಳ ಹಾಕಿ ಸಮ್ಮರ್ ಕ್ಯಾಂಪಿಗೆ ಬೇಕಾಗಿದ್ದೆಲ್ಲ ತಗೊಂಡ್ಬಂದ್ವಲ್ಲ, ವಾಪಸ್ ಕೊಡ್ತೀನಿ ಅಂತ ಹೋದಲ್ಲ. ಅಂಗಡಿಯವನು ಅದು ಯಾವುದು ವಾಪಸ್ ತಗೊಳ್ಳಲ್ಲ ಅಂತ ಹೇಳ್ದ. ಅಂದ್ರೆ 10,000ಕ್ಕೆ 10,000 ಒಗೆನಾ? ಅದಕ್ಕೆ ನಾನು ಅಳ್ತಿರೋದು. ನೀನು ಹತ್ಬಿಟ್ರೆ 10,000 ವಾಪಸ್ ಬರುತ್ತಾ? ಭಗವಂತ, ನ್ಯೂಸ್ ಪೇಪರ್ ಓದ್ತಾ ಇದೆಯಾ? ನಿನಗೆ ಗೊತ್ತಿಲ್ದಿರೋ ನ್ಯೂಸ್ ಇರುತ್ತಾ? ನಾನು ಕೇಳಿದ ಪ್ರಶ್ನೆ ಮೊದಲು ಉತ್ತರ ಕೊಡು.
ಏನು ಕೇಳು? ಅಲ್ಲ, ಈ ಬಿಸ್ನೆಸ್ಸಲ್ಲಿ ಕೈ ಸುತ್ಕೋತಿ ಅಂತ ಮೊದಲೇ ಹೇಳಿದಿದ್ರೆ ನಾನು ಎಚ್ಚೆತ್ಕೊಳ್ತಾ ಇರಲಿಲ್ವಾ? ಬರೀ ತೊಂದರೆಗಳು ಕೊಡೋದೇ ಆಗೋಯ್ತು. ನಾನು ತೊಂದರೆ ಕೊಡ್ತೀನ? ನಾನು ನಿನಗೆ ಎಚ್ಚರಿಸ್ಲಿಲ್ವಾ? ಅಂದರೆ ನನ್ನ ಮಾತಿನ ಅರ್ಥ ಅದಲ್ಲ. ಶಿವಪ್ರಸಾದ್, ಮಾತು ಆಡೋವರೆಗೂ ಅಷ್ಟೇ ಅದಕ್ಕೆ ನೀನು ಕೊಡೋ ಅರ್ಥ ಇರುತ್ತೆ. ಮಾತು ಆಡಿದ ನಂತರ ಅದಕ್ಕೆ ಯಾವುದೇ ಅರ್ಥ ಕೊಡೋ ಅಂಥ ಅಧಿಕಾರ ನಿನಗಿರೋದಿಲ್ಲ. ಅದನ್ನು ಕೇಳಿಸ್ಕೊಂಡು ಪ್ರತಿಕ್ರಿಯಿಸೋ ಜನರಿಗಷ್ಟೇ ಇರುತ್ತೆ. ತಪ್ಪಾಯ್ತು ಭಗವಂತ, ತಿಳಿದೇ ಹೇಳಿಬಿಟ್ಟೆ. ಅದು 10,000 ರೂಪಾಯಿ ಸೇವಿಂಗ್ಸು, ಎಕ್ಸ್ಟ್ರಾ 10,000 ರೂಪಾಯಿ ಒಟ್ಟಿಗೆ ಕಳ್ಕೊಂಬಿಟ್ನಲ್ಲ, ಆ ಫ್ರಸ್ಟ್ರೇಷನ್. ಶಿವಪ್ರಸಾದ್, ಈ ಭಯ ನೀನು ಉಳಿತಾಯದ ಹಣನ ಬಂಡವಾಳವಾಗಿ ಬಳಸ್ಕೋಬೇಕಾದ್ರೆ ಯಾಕಿರಲಿಲ್ಲ? ಗೊತ್ತಿತ್ತು ಭಗವಂತ, ಆದರೂ ಏನೋ ಒಂದು ಆಸೆ, ದುಡ್ಡು ಮಾಡೇ ಬಿಡ್ತೀವಿ ಅಂತ. ಆದರೆ ಇದು ರೋಲರ್ ಕೋಸ್ಟರ್ ಥರ ಮೇಲೆ ಹೋಗಿದ್ದು ಠಣ್ಣಂತ ಕೆಳಗಡೆ ಬಂದ್ಬಿಡ್ತು. ಇದನ್ನು ನಾನು ನಿರೀಕ್ಷೆನೇ ಮಾಡಿರಲಿಲ್ಲ. ನಿರೀಕ್ಷೆ ಮಾಡದ ಘಟನೆಗಳೇ ಜೀವನದಲ್ಲಿ ಹೆಚ್ಚು. ಹಾಗೆಯೇ ನಿರೀಕ್ಷೆಯಿಂದ ನಿರಾಸೆಯೇ ಹೆಚ್ಚು. ಇದನ್ನೇ ಅಲ್ವಾ ಭಗವಂತ ನೀನು ಅವತ್ತು ಹೇಳಕ್ಕೆ ಬಂದಿದ್ದು. ಆದರೆ ನಾನು ದುಡ್ಡು ಮಾಡ್ಬಿಡ್ತೀನಿ ಅಂತ ಕನಸು ಕಾಣ್ತಾ ಇದ್ನಲ್ಲ, ಅದಕ್ಕೆ ನೀನು ಎಚ್ಚರಿಸಿದ್ರು ನನಗೆ ಎಚ್ಚರಿಕೆನೇ ಆಗಲಿಲ್ಲ. ಯಾರ್ಯಾರೋ ದುಡ್ಡು ಮಾಡ್ತಾ ಇದ್ದಾರೆ, ನಮ್ಮ ಕೈಲಿ ಮಾಡೋಕ್ಕಾಗಲ್ವಾ ಅನ್ನೋ ಧೋರಣೆ ಇತ್ತು. ಆದ್ರೇನು ಮಾಡೋದು? ಶಿವಪ್ರಸಾದ್, ಅಲ್ಲಿರೋದು ಬರಹ ಅಲ್ಲ, ಮೂಳೆ ಮಾಂಸ ರಕ್ತನಾಳಗಳಷ್ಟೇ. ಬರಹ ಏನಿದ್ರು ನಿನ್ನ ಕೈಯಲ್ಲಿದೆ. ಕೈ ರೇಖೆಗಳಲ್ಲ? ರೇಖೆಗಳಿರೋ ಕೈಗಳಲ್ಲ ಶಿವಪ್ರಸಾದ್, ಮತ್ತೆ ದುಡಿಯಲು ಮಿಡಿಯುವ ಕೈಗಳಲ್ಲಿ, ಮಡಿಯುವವರೆಗೂ ದುಡಿಯುವ ಕೈಗಳಲ್ಲಿ. ಅದನ್ನೇ ತಾನೇ ಭಗವಂತ ನಾವು ಮಾಡೋಕ್ಕೆ ಹೊರಟಿದ್ದು. ಸಣ್ಣ ಸಣ್ಣ ಮಕ್ಕಳನ್ನ ಇಟ್ಕೊಂಡು ಸಮ್ಮರ್ ಕ್ಯಾಂಪ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ? ಕೇವಲ ಕಷ್ಟಪಟ್ಟರೆ ಮಾತ್ರ ಸಾಧನೆ ಸಾಧ್ಯ ಇಲ್ಲ ಶಿವಪ್ರಸಾದ್. ಆ ಕಷ್ಟದ ಜೊತೆಗೆ ಸರಿಯಾದ ಯೋಚನೆ, ಯೋಚನೆಗೆ ತಕ್ಕ ಯೋಜನೆ, ಯೋಜನೆಗೆ ತಕ್ಕ ನಿಯೋಜನೆ ಇರಬೇಕು. ಅಂದರೆ ನಮ್ಮ ಪ್ಲಾನಿಂಗಲ್ಲಿ ಎಕ್ಸಿಕ್ಯೂಷನ್ ತಪ್ಪಾಯ್ತಾ ಅಥವಾ ನಮ್ಮ ಪ್ಲಾನಿಂಗೇ ಸರಿ ಇಲ್ವಾ? ಶಿವಪ್ರಸಾದ್, ದುಡಿಬೇಕು ಅನ್ನೋ ಆಲೋಚನೆ, ಬೆಳಿಬೇಕು ಅನ್ನೋ ಕನಸು, ಇದ್ಯಾವುದೂ ತಪ್ಪಲ್ಲ. ಇರು ಭಗವಂತ, ಒಂದು ಕೆಲಸ ಮಾಡ್ತೀನಿ. ಇಲ್ಲಿ ಒಂದು ಅಡ್ಗೋಡೆ ಕಟ್ಸ್ಬಿಡ್ತೀನಿ, ಬಂದಾಗೆಲ್ಲ ದೀಪ ಇಟ್ಬಿಡು. ಯಾಕೆ? ಮತ್ತಿನ್ನೇನು ಭಗವಂತ, ಏನೇ ಕೇಳಿದ್ರು ಅಡ್ಗೋಡೆ ಮೇಲೆ ದೀಪ ಇಡೋ ಥರ ಉತ್ತರ ಕೊಡ್ತೀಯ. ಅಲ್ಲ, ನಾವು ಎಲ್ಲಿ ಇಡ್ಬಿದ್ವಿ ಅಂತ ಡೈರೆಕ್ಟಾಗಿ ಹೇಳ್ಬಾರ್ದಾ? ತಿದ್ಕೊಳ್ತೀವಿ. ಗುಬ್ಬಿ ಹಾರೋ ಎತ್ತರಕ್ಕೂ ಗರುಡ ಹಾರೋ ಎತ್ತರಕ್ಕೂ ವ್ಯತ್ಯಾಸ ಇದೆ ಶಿವಪ್ರಸಾದ್. ಅಂದರೆ ಏನು ನಿನ್ನ ಮಾತಿನ ಅರ್ಥ? ಗುಬ್ಬಿ ಗರುಡದ ಮಟ್ಟಿಗೆ ಹಾರಬೇಕು ಅನ್ನೋ ಕನಸು ಕಾಣಬಾರ್ದು ಅಂತನಾ? ಇರೋ ಸತ್ಯನ ಒಪ್ಕೊಳ್ಳೋದಕ್ಕೆ ಹಿಂದೇಟು ಯಾಕೆ? ಸತ್ಯವನ್ನು ಒಪ್ಕೊಳ್ಳೋದಕ್ಕೆ ಹಿಂದೇಟು ಹಾಕಬಾರ್ದು. ನಮ್ಮ ಸಾಮರ್ಥ್ಯವನ್ನು ಅರಿತು ಸತ್ಯವನ್ನು ಒಪ್ಕೊಂಡು ಧೈರ್ಯವಾಗಿ ಮುನ್ನುಗ್ಗೋದೇ ಸಾಧನೆಯ ಮೊದಲನೇ ಹೆಜ್ಜೆ. ಗುಬ್ಬಿ ಎತ್ತರಕ್ಕೆ ಹಾರಬೇಕು ಎಂದು ಕನಸು ಕಾಣೋದ್ರಲ್ಲಿ ತಪ್ಪಿಲ್ಲ. ಆದರೆ ಗರುಡ ಪಕ್ಷಿಗಿಂತಲೂ ಎತ್ತರಕ್ಕೆ ಹಾರಬೇಕು ಎಂದು ಕನಸು ಕಾಣೋದು ಸ್ವಾಭಾವಿಕವಾಗಿ ಸಾಧ್ಯವಾಗದ ಮಾತು. ಆದರೆ ಅದೇ ಗುಬ್ಬಿ ಇನ್ನೊಂದು ಗುಬ್ಬಿಗಿಂತ ಎತ್ತರಕ್ಕೆ ಹಾರಬೇಕು ಎಂದು ಕನಸು ಕಾಣೋದ್ರಲ್ಲಿ ಅರ್ಥ ಇದೆ. ಹಾಗೆಯೇ ನೀವುಗಳು ನಿಮ್ಮ ಅಕ್ಕಪಕ್ಕದವರಿಗಿಂತಲೂ, ಸ್ನೇಹಿತರಿಗಿಂತಲೂ, ಶತ್ರುಗಳಿಗಿಂತಲೂ ಎತ್ತರಕ್ಕೆ ಬೆಳೆಯಬೇಕು ಎಂದು ಕನಸು ಕಾಣುವುದು ಸಹಜವೇ. ಸಾಧಿಸಿರುವ ವ್ಯಕ್ತಿಗಳ ಸಾಧನೆಯನ್ನಷ್ಟೇ ನೋಡಿ ಕನಸು ಕಟ್ಟಿಕೊಂಡು ಮುಂದುವರಿಯುವುದಕ್ಕಿಂತಲೂ ಸಾಧನೆಯ ಹಿಂದೆ ಇರುವ ಶ್ರಮವನ್ನು ನೋಡಿ ನಿಮ್ಮ ಕನಸಿನ ವಿನ್ಯಾಸವನ್ನು ಬದಲಾಯಿಸಿಕೊಂಡಾಗ ಮಾತ್ರ ನೀವು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ. ಅರ್ಥ ಆಯಿತು ಭಗವಂತ. ಯಾರ್ಯಾರೋ ದುಡಿತಾ ಇದ್ದಾರೆ, ಅವ್ರ ಹಾಗೆ ನಾವು ದುಡಿಬೋದಲ್ಲ ಅಂತ ಈ ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ವಿ. ಆದರೆ ಗ್ರೌಂಡ್ ಲೆವೆಲಲ್ಲಿ ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಎಷ್ಟೆಲ್ಲ ಕಷ್ಟಗಳು ಎದುರಾಗುತ್ತೆ ಅಂತ ನಾವು ಯೋಚನೆನೇ ಮಾಡಲಿಲ್ಲ. ಶಿವಪ್ರಸಾದ್, ನೀನು ಒಪ್ಪಿಕೊಂಡಂತೆ ಎಲ್ಲರೂ ಒಪ್ಪಿಕೊಳ್ಳಬೇಕು. ಇನ್ನೊಬ್ಬರನ್ನು ನೋಡಿ ನಮಗೇಕೆ ಇಂಥ ಬಾಳಿಲ್ಲ, ಬದುಕಿಲ್ಲ ಎಂದು ಕೊರಗಬಾರದು. ಏಕೆಂದರೆ ಇನ್ನೊಬ್ಬರ ಜೀವನದಲ್ಲಿ ಸಾಧನೆಯ ಪುಟ ಯಾವ ಅಧ್ಯಾಯದಲ್ಲಿ ಶುರುವಾಗಿರುತ್ತದೆ ಎಂದು ತಿಳಿಯದೆ ನಿಮ್ಮ ಜೀವನದ ಮೊದಲ ಅಧ್ಯಾಯದಲ್ಲೇ
ಯಶಸ್ಸು ಸಿಗಬೇಕು ಎಂದು ಬಯಸುತ್ತಾ ಕುಳಿತರೆ ಕುಳಿತಲ್ಲೇ ಕೂರಬೇಕು. ಜಗತ್ತು ನಿಮ್ಮನ್ನು ದಾಟಿ ಮುಂದೆ ಹೋಗಿರುತ್ತೆ. ಕೊನೆಯದಾಗಿ ಒಂದು ಮಾತು, ಶ್ರದ್ಧೆಯಿಂದ ಕಲಿತ ಅಕ್ಷರ, ಶ್ರಮಪಟ್ಟು ಮಾಡಿದ ಕೆಲಸ, ಕಷ್ಟದಿಂದ ದುಡಿದ ಅನ್ನ, ಇಷ್ಟಪಟ್ಟು ಕಲಿತ ಕಲೆ, ನಿಷ್ಠೆಯಿಂದ ಮಾಡಿದ ಪೂಜೆ, ನಿಸ್ವಾರ್ಥದಿಂದ ಮಾಡಿದ ದಾನ, ಇದ್ಯಾವುದೂ ನಿಮ್ಮ ಕೈ ಬಿಡೋದಿಲ್ಲ. ಪ್ರಶ್ನೆ ಇರಲು ಸಾವಿರ, ಕೊಡಲು ಬರುವೆಯ ಉತ್ತರ. ಬಾಳೆಂದರೆ ನಂದ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಹೇ ದಟ್ ಮೈ ಸನ್, ಎಸ್ ತಗೋ ಇದನ್ನ. ಏನು ಏನಿದು ಅಂತ ಕೇಳ್ತಾ ಇದೀಯಾ? ಐ ಡ್ರಾಪ್ಸ್. ನನಗೆ ನನಗೆ ಯಾಕೆ ಕೊಟ್ಟೆ ಅಂತ ಕೇಳ್ತಾ ಇದೀಯಾ? ಇದು ನಿನಗಲ್ಲ, ನನಗೆ. ಮತ್ ನಿನಗೆ ಯಾಕೆ ಕೊಟ್ಟೆ ಅಂತಾನೂ ಕೇಳಬೇಡ. ಯಾಕೆಂದ್ರೆ ಇದನ್ನ ಚಂದ್ರು ಮೆಡಿಕಲ್ಸ್ಗೆ ತಗೊಂಡೋಗಿ ಕೊಡು. ಅಪ್ಪನಿಗೆ 500 ರೂಪಾಯಿ ಐ ಡ್ರಾಪ್ಸ್ ಬೇಡವಂತೆ, 50 ರೂಪಾಯಿಗಿಂತ ಕಡಿಮೆ ಇರೋ ಐ ಡ್ರಾಪ್ಸೇ ಬೇಕಂತೆ ಅಂತ ಇಸ್ಕೊಂಬ. ಆಗತ್ತೆ ಅಂತ ಹೇಳ್ತಾ ಇದೆಯಾ? ಥ್ಯಾಂಕ್ ಯು. ಐ ಡ್ರಾಪ್ಸಾ? ಏನಾಯ್ತ್ರಿ? ಬೆಳಗ್ಗೆ ನೋಡಬಾರ್ದು ನೋಡಿರ್ತಾನೆ, ಅದಕ್ಕೆ ಕಣ್ಣು ಹೀಗಾಗಿದೆ. ಬೆಳಗ್ಗೆ ನಿನ್ ಮುಖನೇ ನೋಡ್ಕೊಂಡು ಹೋಗಿದ್ದು. ರೀ, ಮಾವನ ಮುಖ ತುಂಬಾ ಶ್ರೇಷ್ಠ. ನಿಮ್ ಕಣ್ಣಿಗೆ ಇವಾಗ ಏನಾಯ್ತು ಹೇಳಿ? ಅಯ್ಯೋ ಗಿರಿ, ಮಧ್ಯಾಹ್ನದಿಂದ ಕಣ್ಣುರಿತಾ ಇತ್ತು. ಆಸ್ಪತ್ರೆಗೆ ಹೋದ್ರೆ ಸುಮ್ಮನೆ ಖರ್ಚು ಅಂತ ಚಂದ್ರು ಮೆಡಿಕಲ್ಸ್ಗೆ ಹೋದೆ. ಅವ್ನು ನನ್ನ ಹತ್ರ ಚೆನ್ನಾಗಿ ಮಾತಾಡಿ, ಚೆನ್ನಾಗಿದೆ ಸರ್ ಅಂತ 500 ರೂಪಾಯಿ ಐ ಡ್ರಾಪ್ಸ್ ಕೊಟ್ಬಿಟ್ಟ. ಬೇಡ ಅಂತ ಹೇಳೋಣ ಅನ್ಕೊಂಡ್ರೆ ಅಲ್ಲಿ ತುಂಬ ಜನ ಇದ್ರು. ಮರ್ಯಾದೆ ಹೋಗುತ್ತೆ ಅಂತ ಇಸ್ಕೊಂಡ್ ಬಂದ್ಬಿಟ್ಟೆ. ಅದಕ್ಕೆ ಇವಾಗ ಇವನ್ ಕೈಯಲ್ಲಿ ವಾಪಸ್ ಕಳಿಸ್ತಾ ಇದ್ದೀನಿ. ಅಪ್ಪ, ನನ್ನ ಕೈಲಾಗಲ್ಲ. ತರಕ್ ಮಾತ್ರ ನೀನ್ ಹೋಗು, ಬೇಡ ಅಂತ ವಾಪಸ್ ಕೊಡಕ್ ಮಾತ್ರ ನಾನು ಹೋಗ್ಬೇಕಾ? ಇದ್ಯಾವ ನ್ಯಾಯ? ತಂದೆಗೆ ತಕ್ಕ ಮಗ. ನಾನು ಅಷ್ಟೇ, ತಂದೆಗೆ ತಕ್ಕ ಮಗ. ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನೀನು ಎಣ್ಣೆಲಿ ಕರೆದಿರೋ ಬಜ್ಜಿ ಬೋಂಡ ತರ್ತಾ ಇದ್ದೆ. 2 ಬಜ್ಜಿ ತಿಂದ್ಬಿಟ್ಟು, ಲೋ ಶಿವು, ಇದರ ಎಣ್ಣೆ ತುಂಬ ಜಾಸ್ತಿ ಆಯಿತು, ವಾಪಸ್ ಕೊಟ್ಬಾರೋ ಅಂತ ಹೇಳ್ತಾ ಇದ್ದೆ. ನಾನು ಅಂಗಡಿಯನ್ನ ಹತ್ರ ಹೋಗಿ, ಸಾರ್ ಇದ್ರ ಎಣ್ಣೆ ತುಂಬ ಇದೆ ಅಂತ ಹೇಳಿದಾಗ ಅವ್ರು ಏನು ಹೇಳ್ತಾ ಇದ್ರು ಗೊತ್ತಾ? ಏನ್ ಹೇಳ್ತಾ ಇದ್ರು? ಎಣ್ಣೆಲಿ ಕರೆದಿರೋ ಬಜ್ಜಿಲಿ ಎಣ್ಣೆ ಇಲ್ದಿನ ಬೆಣ್ಣೆ ಇರ್ತಾ ಅಂತ ಮಕ್ಕುಗಿತಾ ಇದ್ರು. ನಾನು ಮನೆವರೆಗೂ ಒರೆಸ್ಕೊಂಡು ಬರ್ತಾ ಇದ್ದೆ. ಈಗ ಅದೇ ಪರಂಪರೆನ ನಾನು ಫಾಲೋ ಮಾಡ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಏಯ್, ನಾನು ಹೇಳ್ತಾ ಇದ್ದೀನಿ, ನೀನು ಐ ಡ್ರಾಪ್ಸ್ ತರಬೇಕು ಅಷ್ಟೇ. ಹೋಗ, ಅಧಿಕ ಪ್ರಸಂಗಿ. ಅಮ್ಮ ನೋಡಮ್ಮ ಅಪ್ಪನ್ನ. ಮದ್ವೆ ಆದಾಗ್ಲಿಂದ ನೋಡ್ತಾನೆ ಇದೀನಿ ಬಿಡೋ. ಯಾವಾಗ್ಲೂ ಆಗಲ್ಲ ಇಲ್ಲ ಅನ್ನೋದ್ ಬಿಟ್ಟು ನಿಮ್ಮಪ್ಪ ಬೇರೆ ಏನಾದ್ರು ಹೇಳ್ತಾರಾ? ಹೋಗ್ ಐ ಡ್ರಾಪ್ಸ್ ತಗೊಂಬ ಹೋಗ್. ರೀ, ನಂಗೆ ಯಾಕೋ ನೀವು ಡಾಕ್ಟರ್ ಹತ್ರ ಹೋಗೋದೇ ಒಳ್ಳೇದು ಅನಿಸ್ತಾ ಇದೆ. ಅಥವಾ ಆ 500 ರೂಪಾಯಿ ಡ್ರಾಪ್ಸೇ ಹಾಕೊಳ್ಳಿ, ಕ್ವಾಲಿಟಿನಾದ್ರೂ ಚೆನ್ನಾಗಿರುತ್ತೆ. ನನ್ನ ಮಾತು ಕೇಳ್ರಿ. ಅವನ್ನೆಲ್ಲಮ್ಮ ನಿನ್ನ ಮಾತು ಕೇಳ್ತಾನೆ, ಎಲ್ಲ ಅವರಮ್ಮನ ಹಾಗೆ. ನೀನು ನಮ್ಮಮ್ಮನ ಮಾತು ಕೇಳ್ತಾ ಇರ್ಲಿಲ್ಲ, ಅದಕ್ಕೆ ನಾನು ಸ್ಕಂದ ಅವರಮ್ಮನ ಮಾತು ಕೇಳಲ್ಲ. ಓಕೆ ಗಿರಿ, ತಲೆ ಕೆಡಿಸ್ಕೋಬೇಡ. ಡಸ್ಟ್ ಅಲರ್ಜಿ ಆಗಿರಬೇಕು, ಇಲ್ಲ ಯಾವಾಗಲೂ ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತಿರ್ತೀನಲ್ಲ, ಅದಕ್ಕೆ ಹೀಗಾಗಿದೆ ಅನ್ಸುತ್ತೆ. ಆ ಒಂಥರ ಚೀಪ್ ಆ್ಯಂಡ್ ಬೆಸ್ಟ್ ಐ ಡ್ರಾಪ್ಸ್ನ ರೂಮಲ್ಲಿ ಇರ್ತೀನಿ, ತಂದು ಹಾಕು. ವಯಸ್ಸಾಗಿರೋ ನಾನೇ ಕಣ್ಣಿಗೆ ಪೊರೆ ಬಂತು ಅಂತ ಒಂದಿನ ಐ ಡ್ರಾಪ್ ಹಾಕೊಂಡಿಲ್ಲ. ಈಗಿನ ಕಾಲ ಹುಡುಗರು ₹65. ಇವ್ನು ನನ್ನ ಮಗನೇ ಅಲ್ಲ, ನನ್ನ ಶತ್ರು. ಅಟ್ಲೀಸ್ಟ್ ಸಿನಿಮಾದಲ್ಲಿ ವಿಲನ್ಗಳು ಲಾಸ್ಟಲ್ಲಿ ಒಳ್ಳೆಯವ್ರಾಗ್ತಾರೆ. ಇವನು ಹುಡ್ದಾಗಿಂದಾನು ವಿಲನೇ. ರೀ, ಏನಾಯ್ತ್ರಿ? ಏನಾಯ್ತು? ನಿನ್ನ ಮಗ ಇದಾನಲ್ಲ, ಒಂದು ಕೆಲಸನೂ ನೆಟ್ಟಿಗೆ ಮಾಡಲ್ಲ. ನಿಮ್ಮ ಮಗನ್ ಕಳಿಸ್ಬೇಕಾಯ್ತು. ಯೋಕು ಮತ್ತೆ ನನ್ನ ಮಗ ಅಂತಿದ್ದೀರಾ, ನಮ್ಮ ಮಗ ಅಂತ ಹೇಳಿ. ಅದೇ, ಆ ನಮ್ಮ ಮಗನಿಗೆ 50 ರೂಪಾಯಿ ಐ ಡ್ರಾಪ್ಸ್ ತಗೊಂಬಾರೋ ಅಂದ್ರೆ 65 ರೂಪಾಯಿ ಕೊಟ್ಟು ತಂದಿದ್ದಾನೆ. ನಂಗೆ ಲಾಸ್ ಮಾಡಕ್ಕೆ ಹುಟ್ಟಿದ್ದಾನೆ, ಲಾಸ್ ನನ್ನ ಮಗ. ಓ ರೀ, 15 ರೂಪಾಯಿಗೆ ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ಏನು ಆ 15 ರೂಪಾಯಿ ಉಳಿಸ್ಕೊಂಡು ಸೈಟ್ ತಗೋತೀರಾ? ಸ್ವಾಮಿ, ರಿಜಿಸ್ಟ್ರೇಷನ್ಗೆ 15 ರೂಪಾಯಿ ಕಮ್ಮಿ ಇದೆ, ಮಾಡ್ಕೊಡ್ತೀರಾ ಅಂತ ಕೇಳಿದ್ರೆ ಮಾಡ್ಕೊಟ್ಬಿಡ್ತಾರಾ? 1 ರೂಪಾಯಿಗೂ ಬೆಲೆ ಇದೆ. ಮೊದ್ಲೇ ಕಣ್ಣುರಿ ಅಂತ ಹೇಳ್ತಿದ್ದೀರಾ, ಹೀಗೆ ವಟ ಅಂತ ಇದ್ರೆ ಕಣ್ಣು ಇನ್ನೂ ಜಾಸ್ತಿ ಉರಿ ಅಲ್ವಾ? ಮಾತು ಕಣ್ಣೂರಿಗೂ ಏನೇ ಸಂಬಂಧ? ಆಡೋ ಮಾತಿಗೆ ಕಣ್ಣಲ್ಲಿ ನೀರ್ ಬರುತ್ತೆ, ಅದೇ ಸಂಬಂಧ. ಏನ್ ಡೈಲಾಗು? ಸ್ಟೇಟಸ್ ಹಾಕೋ ಲಾಯ್ಕಿಲ್ಲ. ಡ್ರಾಪ್ಸ್ ಹಾಕೆ. ರೀ, ನನ್ಗೆ ಯಾಕೋ ಇದು ಒಳ್ಳೆ ಐಡಿಯಾ ಅಂತ ಅನಿಸ್ತಾ ಇಲ್ಲ. ನಿಮ್ ಕಣ್ಣಿಗೆ ಏನ್ ಸಮಸ್ಯೆ ಆಗ್ತಿದೆ ಅಂತ ಡಾಕ್ಟ್ರಿಗೆ ತೋರಿಸಿ. ಅದ್ ಬಿಟ್ಟು 65 ರೂಪಾಯಿ ಡ್ರಾಪ್ಸ್ ಎಲ್ಲ ಹಾಕೊಂಡು ಕಣ್ಣಿಗೆ ಏನಾದ್ರು ಸಮಸ್ಯೆ ಆಗ್ಬಿಟ್ರೆ? ನೋಡು, ಈಗಾಗಲೇ 15 ರೂಪಾಯಿ ಲಾಸ್ ಆಗಿರೋದಕ್ಕೆ ತಲೆ ಕೆಟ್ಟೋಗಿದೆ.
ಏನೇನೋ ಹೇಳಿ ಇನ್ನಷ್ಟು ತಲೆ ಕೆಡಿಸ್ಬೇಡ, ಸುಮ್ಮನೆ ಡ್ರಾಪ್ ಸಾಕು. ಸರಿ ಆಯಿತು, ನಿಮ್ಮ ಹಠ ನಿಮಗೆ. ಅಪ್ಪ ಭಗವಂತ, ಇವ್ರ ಕಣ್ಣನ್ನು ನಿನ್ನ ಕಣ್ಣಲ್ಲಿ ಕಂಡಿಟ್ಟು ನೋಡ್ಕೊಳಪ್ಪ. ಕೂತ್ಕೊಳ್ಳಿ. ಡ್ರಾಪ್ಸ್ ಕಣ್ಗೆ ಹಾಕ್ಲಾ ಬಾಯ್ಗೆ ಹಾಕ್ಲಾ? ಬಾಯಿ ಮುಚ್ಕೊಂಡು ಕಣ್ಗೆ ಹಾಕು. ಇದೇನಿದು, ಕಣ್ಣು ಇಷ್ಟೊಂದು ಉರಿತಾ ಇದೆ. ರೀ ಏನಾದರೂ ಸಮಸ್ಯೆ ಆಗ್ತಿದ್ಯಾ?